ಬಂದ ನೋಡಿ ನಮ್ಮ ರಾಜ. ಏನೋ ಮಾಡ್ತಿದ್ದಿ ಹೊರಗೆ? ಹುಡುಗ ಇಲ್ಲಿ ಅಂತ ಕೇಳ್ತಿದ್ರು ನೋಡಿ ಎಲ್ಲ. ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಮಮ್ಮಿ. ಅದು ಹೌದು, ಸಂಜೆನ ಬರಲಿಲ್ವಾ? ಇಲ್ಲ ಕಣೋ, ಅವಳಿಗೆ ಇನ್ನೊಂದು ಎಕ್ಸಾಮ್ ಇದೆ ಅಂತೆ. ಹಾಗಾಗಿ ನಾಳೆ ನೆಕ್ಸ್ಟ್ ಇದರಲ್ಲಿ ಮದುವೆ ದಿವಸ ಆಗುವಾಗನೇ ಟ್ರೈನ್ ಬುಕ್ ಮಾಡಲಿಕ್ಕೆ ಹೇಳಿದಾಳೆ. ಅವತ್ತೇ ಬರ್ತೇನೆ ಅಂತ. ಅವಳು ಬರ್ತೇನೆ ಅಂದ್ಲು. ಅವಳು ಕಾಲೇಜಲ್ಲಿ ರಜೆ ಕೊಡ್ತಿಲ್ಲ ಅಂತೆ. ನಮ್ಮ ಸಂಜೆನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹಾಂ ಹೌದು, ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರೆ. ನನ್ನ ಮಗಳು ಬೇಸರದಲ್ಲಿದ್ದಾರೆ. ಅಲ್ಲಿ ಏನೇ ಆಗಲಿ ಈ ನಿಶ್ಚಿತಾರ್ಥನ ಮಾತ್ರ ನಡೆಯೋಕೆ ನಾನು ಬಿಡಬಾರ್ದು. ರಾಜುನೂ ಬಂದಾಯಿತು. ನಿನ್ನ ಪ್ರೀತಿಯನ್ನು ಕರ್ಕೊಂಡು ಬರ್ಬೋದಲ್ಲ? ಶೀಲಾ, ಅಮ್ಮು ಬೇಗ ಕರ್ಕೊಂಡು ಬಂದ್ರಮ್ಮ. ಹಾಂ ಅಮ್ಮ, ಕರ್ಕೊಂಡು ಬರ್ತೀವಿ. ಲೇ, ನಂದು ಇಷ್ಟು ಸಾಕಾ? ಇಲ್ಲ ನಾನು ಸೀರೆ ಉಟ್ಕೊಳ್ಳ? ಅಯ್ಯೋ ಸಾಕಮ್ಮ, ಹೋಗಿ ನೀನು. ಎಷ್ಟಂತ ಇದು ಡ್ರೆಸ್ ಚೇಂಜ್ ಮಾಡ್ತೀಯೋ? ಅಲ್ಲ ಕಣೆ, ಸಿಂಪಲಾಗಿ ಕಾಣಿಸ್ತಿರೋ ಆಗಿದೆ ನನಗೆ. ಅಯ್ಯೋ ಪ್ರೀತಿ, ಏನು ಹೇಳ್ತಿದ್ದಿ? ಹೇಗಿದ್ರು ಅವ್ರು ಸ್ಯಾರಿ ಕೊಟ್ಟಾದ್ಮೇಲೆ ಅದನ್ನು ನೋಡ್ಲಿಕ್ಕೆ ಉಂಟಲ್ಲ. ನನ್ನ ನೋಡು, ಎಷ್ಟು ಚಂದ ಡ್ರೆಸ್ ಮಾಡಿ ಎಷ್ಟು ಬೇಗ ತಲೆ ಕಟ್ಟಿ ಬಂದಿದ್ದೀನಿ ಅಂತ. ನಿಂದಾದರೂ ಆಯಿತು ಕಾಣೆ. ಇವಳನ್ನ ನೋಡು. ಹೋಗೋನ್ವೇನೆ? ಹಾಂ ಹೋಗುವ, ಆದರೆ ತಲೆ ಆದರೂ ಕಟ್ಟಬೇಕಲ್ವೇನೆ? ಸ್ವಲ್ಪ ವೇಟ್ ಮಾಡು. ಹಾಂ ವೇಟ್. ಹೇಗಿದೆ? ಓಕೆ. ಹೀಗಾದರೆ ನಿಂಗೆ ಸಿಂಪಲಾಗಿ ಕಾಣಿಸ್ತಿದ್ಯಾ? ಹಾಗಿದ್ರೆ ಚೆನ್ನಾಗಿಲ್ವಾ? ಮಂಜು, ನೀನಾದರೂ ಹೇಳು, ಹೇಗಿದೆ ಹೇರ್ ಸ್ಟೈಲ್? ಚೆನ್ನಾಗಿದೆ ಪ್ರೀತಿ. ಸರಿನಾ, ಇನ್ನಾದರೂ ಬರ್ತೀಯಾ? ಸರಿ, ಹೋಗುವ. ನೀವೆಲ್ಲ ಹೋಗಿರಿ, ನಾನು ಇಲ್ಲೇ ಇರ್ತೀನಿ. ಮತ್ತೆ ನಿಂಗೇನೈತೆ? ಅಲ್ಲ, ನೀವೆಲ್ಲ ಹೋಗಿ ಬನ್ನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಜೊತೆ ಈಗ ಬರ್ತೀಯ ಅಂದರೆ ಬರ್ತೀಯ ಅಷ್ಟೇ. ಬಾ. ಮಂಜು, ನೀನು ಯಾಕೆ ಸಿಂಪಲ್ ಆಗಿದ್ಯಾ? ಏನಾದರೂ ಒಂದು ಸ್ಟೈನ್ ಆದರೂ ಹಾಕೊಳ್ಳೋಕ್ಕಾಗಲಿಲ್ವಾ? ಬೇಡ ಆಂಟಿ. ಏನು ಮಂಜಕ್ಕ ಬೇಡ ಅಂತಿದ್ದೀರಾ? ನೀವೊಂದು ಚೈನ್ ಆದರೂ ಹಾಕೊಳ್ಳಿ. ನಿಮಗೆಲ್ಲ ಮೇಕಪ್ ಆದರೂ ಬೇಡ, ನೀವು ಅಷ್ಟೊಂದು ಬ್ಯೂಟಿ. ಹೌದು ಮಂಜು, ನೀವೊಂದು ಚೈನ್ ಆದರೂ ಹಾಕೊಳ್ಬೇಕಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ. ಆ ಪ್ರೀತಿ ನನ್ನ ಮಗಳ ಕಾಲಿನ ಧೂಳಿಗೆ ಸಮಾನನೂ ಇಲ್ಲ. ನನ್ನ ಮಗಳ ಅಂದಗಾತು. ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ್ತ ನಿಂದೆ, ತಂದೆ ನೀನೇ ಲೋಕವೇ, ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ. ಹಾಂ, ಒಳ್ಳೆ ಸಮಯ ದಾಟ್ತಾ ಇದ್ದೀ. ಹಾಂ ಗಜೇಂದ್ರ, ನಿಮಗೆಲ್ಲ ಸಮ್ಮತಿ ಇದೆಯಲ್ಲ? ನಿಮಗೆ ಪ್ರೀತಿಗೆ ಎಲ್ಲರಿಗೂ ಒಪ್ಪಿಗೆ ಇದೆಯಲ್ಲ? ಹಾಂ, ನಮಗೆಲ್ಲ ಒಪ್ಪಿಗೆ ಇದೆ. ಆದರೆ ನನ್ನದೊಂದು ಸಣ್ಣ ಬೇಡಿಕೆ ಇದೆ. ಏನದು? ಅವಳ ಓದು ವೇಸ್ಟ್ ಆಗಬಾರ್ದಲ್ವಾ? ಅವಳು ಇನ್ನೂ 3 ವರ್ಷ ಕಲಿಬೇಕಿತ್ತು. ಅದರಲ್ಲಿ 1 ವರ್ಷ ಹೇಗೂ ಆಯಿತು. ಇನ್ನೆರಡು ವರ್ಷ ಇರೋದು. ಅದೊಂದು ಕಲಿತ್ರೆ ಅವಳದು ಓದಿ ಟೀಚರ್ ಆಗಬೇಕನ್ನೋ ಒಂದು ಆಸೆ ನನ್ನ ಪುಟ್ಟಂದು. ಅದು ಮಾತ್ರ ನನ್ನ ಬೇಡಿಕೆ. ಏನು ಗಜೇಂದ್ರ, ಇದೆಲ್ಲ ಒಂದು ಬೇಡಿಕೆನಾ? ನನ್ನ ಮಗಳನ್ನ ನೋಡಿಲ್ವಾ? ನಾನು ಹೊರದೇಶಕ್ಕೆ ಕಳಿಸ್ಲಿಲ್ವಾ? ಹಾಗೆ ನಿನ್ನ ಮಗಳು ಬೇರೆ, ನನ್ನ ಮಗಳು ಬೇರೆನಾ? ಅವಳು ಯಾವಾಗ ಏನು ಬೇಕಾದರೂ ಓದಲಿ, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ಶಾಂತಿ, ಏನು ಗಜೇಂದ್ರ, ಅವರೇ ಹೇಳಿ ಆದಮೇಲೆ ನಂದೇನೇನು ಹೇಳಿಕಿದೆ? ನಾನು ಸೊಸೆ ಅಲ್ವಾ, ಎಷ್ಟು ಬೇಕಷ್ಟು ಕಲೀನಿ. ಹಾಂ, ಈಗಲಾದರೂ ಆಗ್ಬೋದಾ? ಹಾಂ ಸರಿ. ಇದೇ ಸಮಯ ಒಳ್ಳೆಯದು. ನಿಲ್ಲಿಸಿ. ಏನಾಯ್ತು ಸರೋಜಾ? ಇದೇನನ್ನ ಹೀಗೆ ಹೇಳ್ತಿದ್ಯಾ? ಇನ್ನೂ ಮಾತಾಡೋದು ಎಷ್ಟಿದೆ? ಇನ್ನೇನಿದೆ ಮಾತಾಡೋದು? ಅಯ್ಯೋ, ಇನ್ನೂ ಇದೆಯಲ್ಲಣ್ಣ. ಕೊಡೋದು ತೆಗೊಳ್ಳೋದು ಬಗ್ಗೆ ಎಲ್ಲ ಮಾತಾಡಬೇಕಲ್ಲ. ಏನು ಸರೋಜಾ, ಏನು ಹೇಳ್ತಿದ್ದಿ? ಹೌದಕ್ಕೆ ಅವ್ರ ಮಗಳು ಓದಿನ ಬಗ್ಗೆ ಮಾತಾಡಿದ್ರು, ಅದ್ರ ಖರ್ಚಿನ ಬಗ್ಗೆ ಮಾತಾಡ್ತಿಲ್ಲ ಏನು? ಸರೋ ಅತ್ತೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಅದ್ರ ಖರ್ಚು ನಾನು ನೋಡ್ಕೊಳ್ತೀನಿ. ರಾಜು, ನೀನು ಸುಮ್ಮನಿರು, ನೀನು ಇನ್ನೂ ಚಿಕ್ಕ ಹುಡುಗ. ಅಣ್ಣ, ನೀನು ಮಾತಾಡು. ಬಂಗಾರದ ಮಾತು, ಆಮೇಲೆ ಅವಳು ಓದಿನ ಖರ್ಚು. ಸರೋಜಾ, ನಾನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮದುವೆ ಇಡ್ತಿಲ್ಲ. ಅಯ್ಯೋ ಅಣ್ಣ, ನಿನ್ಗೆ ಈಗ ಇದೆಲ್ಲ ಗೊತ್ತಾಗಲ್ಲ. ಆಮೇಲೆ ನೀನೇ ತಲೆ ಕೆಡಿಸ್ಕೊಳ್ತೀಯ. ಇದ್ರ ಬಗ್ಗೆ ಎಲ್ಲ ಮಾತಾಡೇ ಇಲ್ಲಲ್ಲ ಅಂತ. ಯಾವುದ್ಯಾವುದನ್ನು ಯಾವಾಗ ಮಾತಾಡ್ಬೇಕನ್ ಆವಾಗವಾಗಲೇ ಮಾತಾಡಬೇಕು. ನೀನು ಮೊದಲು ಇದನ್ನೆಲ್ಲ ಮಾತಾಡು, ಆಮೇಲೆ ತಟ್ಟೆಯನ್ನು ಬದಲಾಯಿಸು. ಸರೋಜಾ,
ಯಾವುದ್ಯಾವ್ದನ್ನು ಯಾವಾಗ ಮಾತಾಡ್ಬೇಕನ್ನೋ ಅರಿವು ನಮಗೂ ಇದೆ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಅದಕ್ಕೆ ಮದುವೆಗೆ ಮುಂಚೆನೇ ಎಲ್ಲ ತಗೊಂಡಿಡಿ, ಆಮೇಲೆ ಮಾತಾಡಿದಾಗ ಸರಿ ಇರಲ್ಲ. ಯಾವ್ದ್ಯಾವ್ದು ಯಾವಾಗ ಯಾವಾಗ ಸರಿ ಇರುತ್ತೆ ಅನ್ನೋದು ನಮಗೂ ಗೊತ್ತಿದೆ. ನೀನಿರೋ ಅಲ್ಲಿ ಯಾವುದು ಸರಿ ಇರೋಲ್ಲ. ನಡಿ ಇಲ್ಲಿಂದ. ರೀ, ನಿಮ್ಗಿದೆಲ್ಲ ಗೊತ್ತಿಲ್ಲ, ಕುತ್ಕೊಳ್ಳಿ. ನೀನು ಸುಮ್ಮನಿರು. ಮೊದಲು ಬಂದ್ಯಾ, ಊಟ ಮಾಡಿದ್ಯಾ, ಆಶೀರ್ವಾದ ಮಾಡಿದ್ಯಾ, ಹೋಗ್ತೀಯಾ ಅಂತಿರಬೇಕು. ಅದನ್ನ ಬಿಟ್ಟು ಅದಕ್ಕೆ ಪ್ರಸಂಗ ಮಾಡ್ತಿದ್ಯಾ ಇಲ್ಲಿ ಬಂದು. ಇದನ್ನೆಲ್ಲ ಮಾತಾಡೋಕ್ಕೆ ತಾನೇ ನಾವೆಲ್ಲ ಸೇರಿರೋದು. ಅದನ್ನು ಮಾತಾಡೋಕ್ಕೆ ನೀನೊಬ್ಳು ಬಂದಿರ್ತೀಯ ಇಲ್ಲಿ. ರೀ, ಸರಿಯಾಗಿ ಹೇಳಿ ಮೊದಲು ಅವಳಿಗೆ. ನಡಿ ಇಲ್ಲಿಂದ. ಇನ್ನೂ ಇಲ್ಲಿ ನಿಲ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಂದು. ಹಿಂದೆ ಅಡುಗೆ ವ್ಯವಸ್ಥೆ ಆಗ್ತಿದೆ, ಆಗಿದೆಯಾ ಅಂತ ಹೋಗಿ ನೋಡು. ಇದೇನಿವರು ಸಡನ್ ಆಗಿ ಅಡುಗೆ ಕೆಲಸ ನೋಡ್ಕೊಳ್ಳಿ ಕೇಳ್ತಿದ್ದಾರಲ್ಲ. ಹೋಗ್ ಸರೋಜಾ. ನಾನಿವಾಗೇನು ಬಾಯಿ ತೆಗಿಬಾರ್ದು ಅಷ್ಟೇ ತಾನೇ? ಸರಿ, ಬಾಯಿ ಮುಚ್ಕೊಂಡಿರ್ತೇನೆ. ಹಾಂ, ಅಷ್ಟು ಮಾಡು. ಮೊದಲು ಊಟ ಮಾಡುವಾಗ ಕೂಡ ಬಾಯಿ ತೆಗಿಬಾರ್ದು. ಮಾವ ಬಿಡಿ ಹತ್ತಿನ, ಅವರೇನೋ ತಮಾಷೆಯಾಗಿ ಮಾತಾಡ್ತಿದ್ದಾರೇನೋ. ತಮಾಷೆನಾ? ಗಜೇಂದ್ರ ಅವರೇ, ನೀವೇನು ತಪ್ಪಾಗಿ ತಿಳ್ಕೊಬೇಡಿ. ಅವಳು ಸ್ವಲ್ಪ ಹಾಗೇನೆ. ಅವಳು ಯಾವಾಗಲೂ ಹೀಗೆ ಲೂಸ್ ಥರ ಆಡ್ತಾ ಇರ್ತಾಳೆ. ಇರಲಿ, ತಂಗಿದ್ದಾನೆ, ಪರವಾಗಿಲ್ಲ. ನನ್ನ ಮಗಳಿಗೆ ಏನೇನು ಮಾಡಬೇಕು ನಾನು ಅದನ್ನು ಮಾಡೇ ಮಾಡ್ತೀನಿ. ಮತ್ತು ನನ್ನ ಮಗಳ ಓದಿನ ಬಗ್ಗೆ ನನಗೂ ಗಮನವಿದೆ. ನಾನು ಅವಳಿಗೆ ಮೊದಲೇ ಮಾತು ಕೊಟ್ಟಿದ್ದೀನಿ, ಅವಳನ್ನ ಏನಿದ್ರು ಓದಿಸೋದು ನಾನೇ ಅಂತ. ಹಾಗಾಗಿ ಅವಳು ಓದಿನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾನೇ ಕಲಿಸ್ತೇನೆ ನನ್ನ ಖರ್ಚಿನಲ್ಲಿ. ಏನು ಗಜೇಂದ್ರ ಇದೆಲ್ಲ? ಮಾವ, ಪ್ರೀತಿ ಮದುವೆ ಆದಮೇಲೆ ನನ್ನ ಹೆಂಡತಿ ಬಗ್ಗೆ ನನಗೆ ಗಮನವಿರಲ್ವಾ? ನಾನು ನೋಡ್ಕೊಳ್ತೀನಿ ಅದೆಲ್ಲ. ಅಲ್ಲ ರಾಜು, ಹೇಳ್ತಿದ್ದೀನಲ್ಲ ಮಾವ, ಇನ್ನು ಆ ವಿಷಯ ಬೇಡ. ನನ್ನ ಮಗನೇ ಹೇಳ್ದ, ಇನ್ನೇನಿದೆ, ಅವನ ಮಾತಿನ ಮುಂದೆ ಯಾರ ಮಾತು ನಡೆಯೋಲ್ಲ. ಅಕ್ಕ, ಹುಡುಗ ಮಾತ್ರ ಅಲ್ಲ, ಹುಡುಗನ ಗುಣ ಕೂಡ ಚೆನ್ನಾಗಿದೆ ನೋಡಿ. ಹೇ ಪ್ರೀತಿ, ನಿಂಗೆ ಸರಿಯಾದ ಜೋಡಿ ಕಣೆ ಇವನು. ಈ ಸೀರೆನ ಪ್ರೀತಿ ಗುಡಿಸಿ ಕರ್ಕೊಂಡು ಬನ್ನಿ ಬೇಗ. ಸರಿ ಅತ್ತಿಗೆ. ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ನನ್ನನ್ನು ನೋಡಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದೆಗೆ ಅಲರಾಮ ಬಿಟ್ಟಳು. ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದುರಿಗೆ ಅಲಾರಾಮ ಇಟ್ಟಳು. ಹೃದಯ ಒಟ್ಟಿ ಕೊಪ್ಪಲು ಅದಕ್ಕೆ ಕಾಲು ಇಟ್ಟಳು, ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು. ಬಯಕೆ ಬಾಗಿಲು ಕಟ್ಟಲು ಎಡಗೆ ಮಾತು ಬಿಟ್ಟಳು, ಸ್ಲೇಹಿಗೆ ಸ್ಲೇವು ಸೋಕಲು ಸೀದಾ ಹೊಟ್ಟೆ ಬಿಟ್ಟಳು. ಬೊಂಬೆ 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 ನನ್ನ ಮುತ್ತು ಬೊಂಬೆ, ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಉಂಗರ ಸುಂದರ ಹೆಂಗ್ಯಾಕೆ ಕೊಟ್ಟಳು. ಏನ್ ರಾಜು? ಪ್ರೀತಿ, ನೀನು ಈ ಸೀರೆಯಲ್ಲಿ ಹಾಗೆ ಗೊಂಬೆ ಥರ ಕಾಣ್ತಿದ್ದಿ ಕಣೆ. ಅಯ್ಯಯ್ಯೋ, ಫೋನಲ್ಲಿ ಮಾತಾಡುವ ಅಂದರೆ ಫೋನಲ್ಲೂ ಮಾತಾಡೋದಿಲ್ಲ, ಮುಂದೆ ಬಂದು ಹೀಗೆ ನಿಂತ್ರೆ ಹೇಗೂ ಮಾತಾಡಿಸೋದಿಲ್ಲ ಅಂತಿ. ಹೀಗಾದರೆ ಮದುವೆ ಆದಮೇಲೆ ಕಷ್ಟಪ್ಪ. ಎಲ್ಲಕ್ಕೂ ನಗುನೇ. ಇವತ್ತು ನಮ್ಮ ನಿಶ್ಚಿತಾರ್ಥ ಅಮ್ಮ, ಇವತ್ತು ಮಾತಾಡ್ಸಿಲ್ಲ ಆದರೆ ಹೇಗೆ? ರಾಜು, ಓ, ಮಾತಾಡ್ತಿದ್ಯಾ? ನೀನು ಹೀಗೆಲ್ಲ ಹೇಳಿದ್ರು ನೋಡು, ಮತ್ತೆ ಮಾತಾಡ್ಸಲ್ಲ. ಸರಿಮಾ, ನೀನು ಒಳ್ಳೆ ಹುಡುಗಿ, ಯಾವಾಗ ನೋಡಿದ್ರು ನನ್ನ ಪ್ರೀತಿಯಿಂದ ರಾಜು ಅಂತ ಕರಿತೀಯ, ಸರಿನಾ? ಅದಕ್ಕೂ ಹೂನಾ, ಇನ್ನು ಹೇಗೆ ಹೇಳಬೇಕು? ಅಯ್ಯಯ್ಯ. ಹೇ ಪೂಜಾ, ಬಾ ಇಲ್ಲಿ, ರಾಜು ಹತ್ರ ಮಾತಾಡ್ಸ್ಬೇಕಂತಿದ್ಯಲ್ಲ, ಬಾ. ಸರಿ ಸರಿ ಬನ್ನಿ, ನಾವೆಲ್ಲ ಊಟ ಮಾಡ್ಲಿಕ್ಕೆ ಹೋಗುವ. ಹೇ ನಿಲ್ಲಿ, ಎಲ್ಲರೂ ಒಂದು ಫೋಟೋ ತೆಗೆದು ಹೋಗುವ. ಫೋಟೋ ತೆಗಿಲಿಕ್ಕ? ಇನ್ನೂ 10 ನಿಮಿಷದಿಂದ ನಾವಿಲ್ಲೇ ನಿಂತಿದ್ದೇವೆ, ನಮ್ಮನ್ನು ಯಾರಾದರೂ ನೋಡಿದ್ರಾ? ಇಬ್ರಿಗೂ ಕಾಣಿಸ್ತಿಲ್ಲ. ಇನ್ನು ಫೋಟೋ ತೆಗಿಲಿಕ್ಕೆ ಅಂತ ನಾವು 1 ಗಂಟೆ ನಿಂತರೂ ಕಾಣಿಸೋದಿಲ್ಲ. ಅದಕ್ಕಿಂತ ನಾವು ಊಟನಾದರೂ ಮಾಡಿ ಬರ್ತೀವಿ. ಅದು ಹಾಗಲ್ಲಕ್ಕ. ಬೇಡಪ್ಪ ಬೇಡ. ಅಲ್ಲಿ ಯಾರಿದ್ದೀರಾ? ಬೇಗ ಊಟ ಹಾಕಿ, ಹಸಿವಾಗ್ತಿದೆಪ್ಪ ನಮಗೆ.
ಸರಿ ಬನ್ನಿ ಎಲ್ಲರೂ, ಬೇಗ ಫಸ್ಟ್ ಊಟ ಲೇಡೀಸ್, ಆಮೇಲೆ ನಾವೆಲ್ಲ. ಪ್ರೀತಿ. ಹಾಂ ಅಮ್ಮ, ನಮ್ದೆಲ್ಲ ಫಸ್ಟ್ ಊಟ ಆದಮೇಲೆ ಹೇಳ್ತೇನೆ, ಆಮೇಲೆ ರಾಜನ ಕರ್ಕೊಂಡು ಬಾ. ಹಾಂ. ಹಬ್ಬ ಎಲ್ಲ ಹೋದ್ರು, ಈಗಲಾದ್ರೂ ಇವಳು ಮಾತಾಡ್ತಾಳೆ ನೋಡಬೇಕು. ಮತ್ತೆ ಏನು ಸರ್, ಜಂಗಲ್ ರಾಶಿ ಎಲ್ಲ ಖಾಲಿ ಆಯ್ತು ಅಂತ ತುಂಬ ಸಂತೋಷ ಪಡೋ ಹಾಗಿದೆ. ಅಯ್ಯ, ಇನ್ನೂ ಫುಲ್ಲು ಸಂತೋಷ ಆಗಲಿಲ್ವೇ? ಹೌದಾ, ಯಾಕೆ? ನೀವಿನ್ನೂ ಒಟ್ಟಿಗೆ ಇದ್ದೀರಿ? ನೋಡು ಪ್ರೀತಿ, ಇದೆಲ್ಲ ಸರಿ ಇಲ್ಲ, ಓವರ್ ಆಯ್ತು ಅವ್ರದ್ದು. ನಾನು ಊಟಕ್ಕೆ ಹೋಗ್ತೀನಿ. ಹೇ. ಅಯ್ಯೋ ಮೇಡಮ್ ಸುಮ್ಮನೆ ಹೇಳಿದ್ದು, ನಾನು ನಿಲ್ಕೊಳ್ಳಿ. ಅಯ್ಯೋ ಮೇಡಮ್ ಅವರೇ, ನೀವು ಒಟ್ಟಿಗೆ ಹೋದರೆ ನಿಮ್ಮ ಫ್ರೆಂಡು ಒಟ್ಟಿಗೆ ಬಂದುಬಿಡ್ತಾಳೆ. ಹಾಗಲ್ಲ, ಕಾವ್ಯ ಆಗಲೇ ಹಸಿವಾಗ್ತಿದೆ ಅಂತ ಹೇಳಿದ್ಲು, ಹಾಗಾಗಿ ನಾವು ಊಟಕ್ಕೆ ಹೋಗ್ತೀವಿ. ಹೇ ಪೂಜಾ, ಅಮ್ಮ ಆಗಲೇ ಹೇಳಿದ್ರಲ್ಲ 2ನೇ ರೌಂಡ್ ಆಗುವಾಗ ನಾವು ಕರಿತೇವಂತ, ಆಗಲೇ ಎಲ್ಲ ಒಟ್ಟಿಗೆ ಹೋಗಿ ಊಟ ಮಾಡುವಂತೆ. ಹೌದು, ಕಾವ್ಯ ಮತ್ತು ಮಂಜು ಇಲ್ಲಿ ಕರಿ ಇಬ್ಬರನ್ನು ಒಳಗೆ ಏನು ಮಾಡ್ತಿದ್ದಾರೆ? ಏನು ಹೇಳ್ತೀಯಮ್ಮ, ಸರ್ ಒಪ್ಕೊಳ್ಬೇಕೆ? ಹಾಂ, ಅವಳೇ ಹೇಳಿ ಆದಮೇಲೆ ನಾನಿನ್ನು ತಾನೇ ಹೇಳೋಕ್ಕಾಗುತ್ತೆ, ಕರೀರಿ. ಏ ಕಾವ್ಯ, ಏನು ಮಾಡ್ತಿದ್ದೀರಾ? ಮಂಜನ್ನು ಕರ್ಕೊಂಡು ಬಾ ನೀನು ಹೊರಗೆ. ಹಾಂ, ಬರ್ತಾ ಇದ್ದೀವಿ. ರಾಜ್ ಮಾವ, ಇವ್ರಿನ್ನೂ ಹೋಗ್ಲಿಲ್ವಾ? ಊಟಕ್ಕೆ ಹೋದ್ರೆ ಅಂತ ಬಂದಲ್ಲ. ಮಂಜು, ಏನು ಅಷ್ಟು ದೂರ ನಿಂತಿದ್ಯಾ? ಈ ಸೈಡ್ ಬಾ. ಬಾಯ್ ಸೈಡ್ ಒಟ್ಟಿಗೆ ಒಂದು ಫೋಟೋ ತೆಗಿ ಬಾ. ಅಯ್ಯೋ, ನಂಗೆ ಫೋಟೋ ತೆಗಿ ಅಷ್ಟೆಲ್ಲ ಪುರ್ಸೋತಿಲ್ಲ, ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಬರ್ತಿರೋ ಇಲ್ವಾ ಈಗ? ಕಾವ್ಯ, ಬೆಳಿಗ್ಗೆ ಏನು ತಿನ್ನಲಿಲ್ಲ? ಅಯ್ಯೋ, ತಿಂದಿನಿ ಬಾವ, ಆದರೂ ಆ ಪಾಯಸದ್ದು ಹೋಳಿಗೆದೆಲ್ಲ ಪರಿಮಳ ಬರುವಾಗ ತುಂಬ ಹೊಟ್ಟೆ ಹಸಿತಿದೆ. ಸರಿಯಾಗಿದೆ, ಬನ್ನಿ ಎಲ್ಲರೂ ಮೊದಲು ಊಟ ಮಾಡೋಣ. ಹಾಂ, ಬಾ ಕಾವ್ಯ, ಬಾ ಮಂಜು, ಊಟ ಮಾಡಿ ಹೋಗೋಣ. ಹಾಂ ಪ್ರೀತಿ, ನೀವೆಲ್ಲ ಮುಂದೆ ಹೋಗಿ ಬರ್ತೇನೆ. ಹೇ ಮಂಜು. ಹಾಂ ಮಾವ. ನೀವು ಮಾತಾಡಿ ಬನ್ನಿ ರಾಜು, ನಾವೆಲ್ಲ ಮುಂದೆ ಹೋಗಿರ್ತೀವಿ. ಹಾಂ ಮಂಜು, ನಿನ್ನೆ ಅಮ್ಮನವರೆಲ್ಲ ಮನೆಗೆ ಬಂದಿದ್ರಲ್ಲ, ನೀನು ಯಾಕೆ ಬರಲಿಲ್ಲ? ಅದು ಮನೇಲಿ ಕೆಲಸ ಇತ್ತು ಮಾವ, ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ. ನಾನು ಹೋಗ್ತೀನಿ ಮಾವ. ಮಂಜು, ಎಲ್ಲಿ ಹೋಗ್ತಿದ್ಯಾ? ಬಾ ಊಟ ಮಾಡಿ ಹೋಗು. ನಾನು ಹೋಗ್ತೀನಿ ಮಾವ. ಬಾ ಮಂಜು. ಇಲ್ಲ ಮಾವ, ನಾನು ಹೋಗ್ತೀನಿ. ಹೇ ಮಂಜು ಅಳ್ತಿದ್ಲಲ್ಲ, ಯಾಕೆ ಅಳ್ತಿದ್ದಾಳೆ? ಏನಾಯ್ತು ಇವಳಿಗೆ? ನನ್ನ ಮುಖ ಕೂಡ ಸರಿಯಾಗಿ ನೋಡಿ ಮಾತಾಡ್ತಿಲ್ಲಲ್ಲ. ಏನಾಯ್ತು ರಾಜು? ಏನಾಯ್ತು ಮಂಜುಗೆ? ಏನಂತ ಹೇಳೋದು, ಎಲ್ಲ ಅವಳ ಹಣೆ ಬರ. ಅವಳಿಗೆ ಏನಾದರೂ ಹುಷಾರಿಲ್ವಾ? ಅಳ್ತಾ ಇದ್ದಾಳೆ? ಅವಳು ಈಗನಾ ಅಳೋದು? 4-5 ದಿವಸದಿಂದಲೇ ಅಳ್ತಾ ಇದ್ದಾಳೆ. ಯಾಕೆ? ನಿಮಗೆ ನಿಶ್ಚಿತಾರ್ಥ ಮದುವೆ ಅಂತ ಗೊತ್ತಾಗ್ದಿಂದ ಅಳ್ತಾ ಇದ್ದಾಳೆ. ಅರ್ಥ ಆಗಲಿಲ್ಲ, ಏನು ಹೇಳ್ತಿದ್ದೀರಾ? ಏನಂತ ಹೇಳಿ, ನಿಮ್ಗೆ ಮದುವೆ ಅಂತ ಗೊತ್ತಾಗ್ದಿಂದ ಕೂಗ್ತಾನೆ ಇದ್ದಾಳೆ. ಅವಳು ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ಲು ಚಿಕ್ಕ ವಯಸ್ಸಿಂದ. ಈಗ ದಿಢೀರಂತ ನಿಮಗೆ ಪ್ರೀತಿಯೊಟ್ಟಿಗೆ ಮದುವೆ ಅಂತ ಗೊತ್ತಾದ ಮೇಲೆ ಅವಳ ಮನಸ್ಸು ಹೇಗಾಗಿರಬೇಕು? ಅತ್ತೆ, ನೀವೇನು ಹೇಳ್ತಿದ್ದೀರಾ? ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮರೆಯದೆ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್, ಇನ್ನೆಷ್ಟು ವಿಡಿಯೋದಲ್ಲಿ ನೋಡುವ.